ನಮಸ್ಕಾರ ಕೇಳುಗ್ರೆ. ಭಾವಪುಟ ಕಥೆನ ನೀವೆಲ್ಲ ಇಷ್ಟಪಡ್ತಾ ಇದ್ದೀರಿ. ಧನ್ಯವಾದಗಳು. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಪ್ಲೀಸ್ ಕೇಳುಗ್ರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುರು ಮಾಡೋಣವಾ? ಭಾವಪುಟ ಸಂಚಿಕೆ 24. ಅಪ್ಪು, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ, ಸ್ವಲ್ಪ ಕಡಿಮೆ ಮಾಡ್ಕೊ. ಏನಾಗಿದೆ ನಿಂಗೆ? ಅವನನ್ನು ನೋಡ್ತಿದ್ದ ಹಾಗೆ ನಿನ್ನೆ ನೀನು ಮರೆತು ಹೋಗ್ತಾ ಇದ್ದೀಯಲ್ಲ ಎಂದು ಬಡಬಡಿಸುತ್ತಾ ಪ್ರದಕ್ಷಿಣೆ ಹಾಕುತ್ತಿದ್ದಳು ಅಪೂರ್ವ. ಇವಳೇನೋ ಮಂತ್ರ ಹೇಳುತ್ತಿರಬಹುದು ಎಂದು ಸುಮ್ಮನೆ ಅವಳ ಹೆಜ್ಜೆ ಇಟ್ಟ ಕಡೆಯೇ ಹೆಜ್ಜೆ ಇಡುತ್ತಾ ಅವಳನ್ನು ಹಿಂಬಾಲಿಸುತ್ತಿದ್ದ ರಿಷಿ. ಮಳೆ ಬಂದು ಇಬ್ಬರೂ ನೆನೆದಾಯ್ತು. ದೇವರ ಮುಂದೆ ನಿನಗೆ ಕುಂಕುಮ ಇಟ್ಟಾಯಿತು. ಈಗ ಸಪ್ತಪದಿಯೂ ಒಂದು ಆಗಿ ಹೋಗಲಿ ಹುಡುಗಿ. ಈ ಜನ್ಮಕ್ಕೆ ನೀನೇ ನನಗೆ ಎಂದು ಅವನ ಹೃದಯ ಚೀರಿ ಹೇಳುತ್ತಿತ್ತು. ಇಬ್ಬರೂ ತಮ್ಮ ಅಪಾರ್ಟ್ಮೆಂಟ್ ಕಡೆ ಹೆಜ್ಜೆ ಹಾಕಿದರು. ರಿಷಿ ತನ್ನ ಕಾರನ್ನೊಮ್ಮೆ ನೋಡಿದ. ನಾನಿದ್ರೂ ನಡೆಯೋದಲ್ದೆ ಮಳೆಯಲ್ಲಿ ನೆನೆದು ಬಂದಿದ್ದಕ್ಕೆ ಕಾರ್ ಅವನನ್ನ ನೋಡಿ ಥೂ ಎಂದು ಉಗಿದಂತೆನಿಸಿತು. ಇವನು ಮುಖ ಒರೆಸಿಕೊಂಡ. ಆದರೂ ಬೆಳಗ್ಗೆಯಿಂದ ಜೊತೆಗಿದ್ದಿದ್ದಕ್ಕೆ ಇಬ್ಬರ ಮನಸ್ಸಿಗೂ ಒಂಥರ ನೆಮ್ಮದಿ ಆವರಿಸಿಕೊಂಡಿತ್ತು. ರಿಷಿ, ನೀವು ಫ್ರೆಶ್ ಆಗಿ ರೆಸ್ಟ್ ಮಾಡಿ. ನಾನು ಅಡುಗೆ ಮಾಡಿ ಕಾಲ್ ಮಾಡ್ತೀನಿ, ಬರ್ವಿರಂತೆ. ಇಬ್ರು ಒಟ್ಟಿಗೆ ಊಟ ಮಾಡೋಣ. ನಾನು ಸಹ ಹೆಲ್ಪ್ ಮಾಡ್ತೀನಿ ಅಪೂರ್ವ. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಯುನೋ ಐ ಆಮ್ ಗೊತ್ತು ಗುಡ್ ಕುಕ್ ಅಂತ ಅವತ್ತೇ ಹೇಳಿದ್ರಲ್ಲ. ಎಕ್ಸಾಕ್ಟ್ಲಿ. ಸರಿ, ನಿಮ್ಮಿಷ್ಟ ಎಂದಳು. ಆದರೂ ನಿಮ್ಮ ನಂಬರ್ ಕೊಡಿ ಅಪೂರ್ವ. ಅಕ್ಕಪಕ್ಕದವ್ರ ಮನೆ ನಂಬರ್ ಇರಬೇಕು ಸೇಫ್ಟಿಗೆ ಎಂದ. ನಾನು ನಿನ್ನೆ ನಿಮ್ಮ ನಂಬರ್ ತಗೋಬೇಕಿತ್ತು, ಮರೆತು ಹೋದೆ. ನಿಮ್ಮ ನಂಬರ್ ಇದ್ದಿದ್ರೆ ಬೆಳಿಗ್ಗೆ ಲೇಟ್ ಆಗ್ತಿರ್ಲಿಲ್ಲ ಅಲ್ವಾ ಕೇಳಿದಳು. ರೀ ಬಿಡ್ರಿ ಸಾಕು. ನಿಮ್ಮನ್ನ ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಹೋದೆ ತಾನೆ. ಕೆಲಸ ಬೇರೆ ಸಿಕ್ಕಿದೆ, ಆದರೂ ಅದನ್ನೇ ಹೇಳ್ತಿರಲ್ಲ. ಸಾರಿ, ನಾನು ಸ್ವಲ್ಪ ಹಾಗೇನೆ ಕೆಲವೊಂದನ್ನ ಮನಸ್ಸಿಗೆ ತೀರಾ ಹಚ್ಕೊಂಡು ಬಿಡ್ತೀನಿ. ಈಗ ಮನಸ್ಸಿಗೆ ಹಚ್ಕೊಂಡು ಅಡುಗೆ ಶುರು ಮಾಡಿ, ಆಮೇಲೆ ಈ ಜಫ್ ಬಂದು ನಿಮಗೆ ಹೆಲ್ಪ್ ಮಾಡ್ತಾನೆ, ಸರಿನಾ ಎಂದ. ಎನ್ನುತ್ತಾ ನಕ್ಕು ತನ್ನ ಮನೆ ಒಳಗೆ ಹೊರಟಳು. ರೀ ನಂಬರ್ ಕೊಡ್ರಿ. ಅಯ್ಯೋ ಮರೆತೆ ಹೋಯ್ತು ಎನ್ನುತ್ತಾ ತನ್ನ ನಂಬರ್ ಅವನಿಗೆ ಕೊಟ್ಟಳು. ಅವನು ಸಹ ತನ್ನ ಫೋನ್ನಿಂದ ಅವಳಿಗೆ ಕಾಲ್ ಮಾಡಿದ. ಅಪೂರ್ವ, ಅವನು ತನ್ನ ಮನೆಯ ಪಕ್ಕ ಬಂದಾಗಿನಿಂದ ತಾನು ದುಃಖದಿಂದಿರುವಾಗಲೆಲ್ಲ ಅದು ಹೇಗೋ ಇವನ ಕಾರಣಕ್ಕೆ ಆ ಕ್ಷಣ ಹಗುರಾಗಿ ಬಿಡುತ್ತಿದೆ. ಜಾದುವಿನ ಹಾಗೆ ದುಃಖ ಮಾಯವಾಗಿಸಿ ಮನಸ್ಸು ಅರಳಿಸಿ ಬಿಡುತ್ತಾನೆ. ಅದಕ್ಕೆ ರಿಷಿ, ಯು ಆರ್ ಎ ಮ್ಯಾಜಿಷಿಯನ್ ಎಂದುಕೊಳ್ಳುತ್ತಾ ಮ್ಯಾಜಿಷಿಯನ್ ಎಂದು ಸೇವ್ ಮಾಡಿಕೊಂಡಳು. ಅಪೂರ್ವ, ಯು ಆರ್ ಮೈ ಸರ್ವಸ್ವ ಎಂದುಕೊಳ್ಳುತ್ತಾ ಅಪೂರ್ವ ಎಂದು ಸೇವ್ ಮಾಡಿಕೊಂಡು ತನ್ನ ಫೋನಿಗೆ ಒಮ್ಮೆ ಮುತ್ತಿಟ್ಟ. ರಿಷಿ, ಲೇಟ್ ಮಾಡ್ತಾ ಇಲ್ಲೇ ಇರಬೇಡ, ಬೇಗ ಫ್ರೆಶ್ ಆಗಿ ಅವಳ ಬಳಿ ಹೋಗು ಎಂದು ತನ್ನಲ್ಲೇ ಮಾತನಾಡಿಕೊಳ್ಳುವಾಗ ಅಲೆಕ್ಸಾ ಅವನ ಕಣ್ಣಿಗೆ ಬಿದ್ದಳು. ಸಾರಿ ಬಂಗಾರಿ, ನಿನ್ನೆ ವಿಚಾರಿಸ್ಕೊಳ್ಳೇ ಇಲ್ಲ ಅಲ್ವಾ. ಏನು ಮಾಡಲಿ, ನನ್ನ ಓನರ್ ಜೊತೆ ನಾನು ತುಂಬ ಬ್ಯುಸಿ. ಇನ್ಮೇಲೆ ಹೀಗೆಲ್ಲ ಆಗ್ತಾ ಇರುತ್ತೆ. ಬೇಜಾರು ಮಾಡ್ಕೊಳ್ತಾ ಕೂಡಬಾರ್ದು, ಓಕೆನಾ? ಎಲ್ಲಿ ಈಗ ಒಂದು ಸಾಂಗ್ ಹಾಡು ನೋಡೋಣ ಎಂದು. ಅಲೆಕ್ಸಾ ಪ್ಲೇ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಎಂದ. ಆಲ್ ರೈಟ್ ಎನ್ನುತ್ತಾ ಶುರು ಮಾಡಿದಳು ಅವನ ಅಲೆಕ್ಸಾ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಇಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ? ದಿನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ ಎಂದು ತಾನು ಜೋರಾಗಿ ಹಾಡುತ್ತಾ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಬಂದು ಮಂಚಕ್ಕೆ ಒರಗಿ ಅಪೂರ್ವಳನ್ನೇ ನೆನೆಯುತ್ತಿದ್ದ. ಈ ಮಧ್ಯಾಹ್ನದಲ್ಲಿಯೂ ಮಳೆ ಬಂದಿದ್ದರಿಂದ ಬಾಲ್ಕನಿಯಿಂದ ತಂಗಾಳಿ ಬೀಸುತ್ತಿತ್ತು. ಮಳೆಯಲ್ಲಿ ನೆನೆದದ್ದು, ಕೈ ಹಿಡಿದುಕೊಂಡು ಓಡಿದ್ದು, ಅವಳ ಹಣೆಗೆ ಕುಂಕುಮವಿಟ್ಟು ಖುಷಿ ಪಟ್ಟದ್ದು, ಅವಳು ಇಟ್ಟ ಹೆಜ್ಜೆಯ ಮೇಲೆ ತಾನೂ ಹೆಜ್ಜೆ ಇಟ್ಟು ನಲಿದದ್ದು ಎಲ್ಲವೂ ಒಂದೊಂದೇ ಚಿತ್ರಪಟದಂತೆ ಅವನ ಕಣ್ಣೆದುರಿಗೆ ಹಾದು ಹೋಗುತ್ತಿತ್ತು. ಆ ಹಾಡು ಪೂರ್ತಿ ಕೇಳಿ ತನ್ನ ಲೋಕದಿಂದ ತನ್ನವಳ ಲೋಕಕ್ಕೆ ಹೊರಟ. ಬಾಗಿಲು ಹಾಗೆಯೇ ತೆಗೆದಿತ್ತು. ಒಳಗೆ ಇಳುಕಿದಾಗ ಅವಳ ರೂಮಿನ ಬಾಗಿಲು ಹಾಕಿತ್ತು. ತನ್ನ ಮನೆಗೆ ಬಂದ ನಂತರ ಕೆಲಸ ಸಿಕ್ಕಿದ ಖುಷಿಗೆ ತನ್ನಮ್ಮ ಅಪ್ಪನಿಗೆ ಸುದ್ದಿ ತಿಳಿಸಿದಳು. ಅವರು ಮನಸಾರೆ ಅವಳನ್ನು ಆಶೀರ್ವದಿಸಿದ್ದರು. ಸಂತೋಷ್ಗೆ ಹೇಳಿದ್ಯಾ ಮಗಳೇ ಕೇಳಿದ್ರು. ಇವಳು ಇಲ್ಲವೆಂದಾಗ, ಮೊದಲು ತಿಳಿಸು ಮಗ, ಅವನು ಖುಷಿ ಪಡಲಿ ಎನ್ನುತ್ತಾ ಕರೆ ತುಂಡರಿಸಿದರು. ಸಂತೋಷನಿಗೆ ಕೆಲಸ ಸಿಕ್ಕಿದೆ ಎಂದು ಮೆಸೇಜ್ ಮಾಡಿದಳು. ಅವನು ಕಂಗ್ರಾಟ್ಸ್ ಎಂದು ರಿಪ್ಲೈ ಕೊಟ್ಟ. ಫ್ರೀ ಇರಬಹುದು ಎಂದುಕೊಳ್ಳುತ್ತಾ ಕಾಲ್ ಮಾಡಿದರೆ ಅವನು ಪಟ್ಟನೆ ಕಟ್ ಮಾಡಿ ಮೀಟಿಂಗ್ನಲ್ಲಿದ್ದೀನಿ ಎನ್ನುವ ಉತ್ತರ ಕೊಟ್ಟ. ಸುಮ್ಮನಾಗಿ ಬಿಟ್ಟಳು. ಬಟ್ಟೆ ಬದಲಿಸಿ ಫ್ರೆಶ್ ಆಗಲು ರೂಮಿಗೆ ಹೊರಟವಳನ್ನು ಒಂದು ಕಡೆ ಕಟ್ಟಿ ಹಾಕಿ ಕುಳಿತುಕೊಳ್ಳುವಂತೆ ಮಾಡಿತ್ತು ರಿಷಿಯ ಬಾಲ್ಕನಿಯಿಂದ ತೇಲಿ ಬಂದ ಹಾಡು.
ಇವನ ಹಾಡು ಮೊನ್ನೆ ಕೇಳಿಯೇ ಇಷ್ಟಪಟ್ಟಿದ್ದಳು. ಇಂದು ತನ್ನ ಮೆಚ್ಚಿನ ಗೀತೆ ಹಾಡಿದ್ದಕ್ಕೆ ಇನ್ನಷ್ಟು ಇಷ್ಟವಾಗುತ್ತಿದ್ದ ರಿಷಿ. ಆದರೆ ಸಂತೋಷ್ ಕಣ್ಣಿಂದ ನೀರು ಹರಿಯಿತು. 5 ನಿಮಿಷ ಕಳೆದರೂ ಹೊರಬರದ ಅಪೂರ್ವಳ ರೂಮಿನ ಬಾಗಿಲು ಬಾರಿಸಿದ ರಿಷಿ. ಅಪೂರ್ವ, ಬಂದೆ ರಿಷಿ, 5 ನಿಮಿಷ ಕುತ್ಕೊಳ್ಳಿ ಎಂದು ಕೂಗಿ ಹೇಳಿ ಕಣ್ಣೊರೆಸಿಕೊಂಡು ಬಾತ್ರೂಮಿಗೆ ಹೊರಟಳು. ಇಬ್ಬರ ಮನದಲ್ಲಿ ಸಾವಿರ ಸಾವಿರ ಪ್ರೀತಿಯ ಅಲೆಗಳು ತೇಲುತ್ತಿದ್ದರೂ ಮತ್ತೊಬ್ಬರಿಗೆ ತಿಳಿದಿರಲಿಲ್ಲ. ಇಷ್ಟು ಬೇಗ ತಿಳಿಯುವ ಸಮಯವೂ ಬಂದಿರಲಿಲ್ಲ. ಇನ್ನೂ 4 ದಿನಕ್ಕೆ ಅವನ ಜೀವನದಲ್ಲಿ ದೊಡ್ಡ ಅಲೆಯನ್ನೇ ಎಬ್ಬಿಸಿ ಹೊರಡುವ ಹುಡುಗಿಗೆ ಅದರ ಬಗ್ಗೆ ಸಣ್ಣ ಸುಳಿವು ಸಹ ಇರಲಿಲ್ಲ. 5 ನಿಮಿಷದ ನಂತರ ಬಂದವಳನ್ನ ದಿಟ್ಟಿಸಿದ. ಮುಖವೇಕೋ ಬಾಡಿದಂತೆ ಅನಿಸಿತು. ಇವನಿಗೆ ಕಸಿವಿಸಿ ಶುರುವಾಯಿತು. ಅಪೂರ್ವ, ಈಸ್ ಎವ್ರಿಥಿಂಗ್ ಓಕೆ? ಹಾ ರಿಷಿ, ಬನ್ನಿ, ನಿಮಗೆ ನಮ್ಮ ಮಲ್ನಾಡ್ ಸ್ಪೆಷಲ್ ಮಾಡ್ತೀನಿ, ತಿಂದು ಟೇಸ್ಟ್ ಹೇಗಿದೆ ಹೇಳಿ. ಅವಳ ಕಹಿ ಅವನಿಗೆ ಹಂಚಿ ಅವನ ನಗುವನ್ನು ಕಳೆಯುವ ಮನಸ್ಸಾಗಲಿಲ್ಲ ಇವಳಿಗೆ. ವಾವ್, ನಿಮ್ದು ಮಲ್ನಾಡಾ? ಹೇಳಲೇ ಇಲ್ವಲ್ರಿ. ನನಗೆ ಆ ಜಾಗ ತುಂಬಾ ಇಷ್ಟ. ಅಲ್ಲಿ ಊಟ ಅಂತೂ ನನಗೆ ಇನ್ನೂ ಇಷ್ಟ. ಅದಕ್ಕೆ ಅನ್ಸುತ್ತೆ ನೋಡಿ ನೀವು ಇಷ್ಟೊಂದು ಬ್ಯೂಟಿಫುಲ್ ಆಗಿರೋದು. ಇಲ್ದಿದ್ರೆ ಸುಮ್ಮನೆ ಹಾಡು ಬರೀತಾರ? ಮಲೆನಾಡ ಹೆಣ್ಣ ಮೈಬಣ್ಣ ಎಂದು ಹಾಡಲು ಶುರು ಮಾಡಿಯೇ ಬಿಟ್ಟ. ಅವನು ಮುಂದಿನ ಸಾಲು ಹಾಡುವುದರೊಳಗೆ ನಿಲ್ಲಿಸಿ ಬಿಟ್ಟಳು. ಕಂಟ್ರೋಲ್ ರಿಷಿ, ಏನಿಷ್ಟು ನಾನ್ ಸ್ಟಾಪ್ ಮಾತನಾಡ್ತಿದ್ದೀರಾ? ಸಾರಿ ಅಪೂರ್ವ, ನನಗಿದೊಂದು ಕಾಯಿಲೆ. ಮನಸ್ಸಿಗೆ ಖುಷಿ ಆದ್ರೆ ನಾನ್ ಸ್ಟಾಪ್ ಮಾತನಾಡ್ತಾ ಇರೋದು, ಇಲ್ಲ ನನ್ನ ಬಂಗಾರಿ ಜೊತೆ ಹಾಡೋದು. ಹೌದು, ಮಲ್ನಾಡ್ ಸ್ಪೆಷಲ್ ಅಂದ್ರಿ, ಹಾಗಿದ್ರೆ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಅನ್ನ, ಮಜ್ಜಿಗೆ ಹುಳಿ ಮಾಡ್ಕೊಡ್ತೀರಾ? ಓಹ್, ಅದಕ್ಕೇನು, ಮಾಡ್ತೀನಿ. ನೀವು ಸ್ವಲ್ಪ ಕಾಯಬೇಕು ಅಷ್ಟೆ. ನಾನು ಹೆಲ್ಪ್ ಮಾಡ್ತೀನಿ. ಬೇಡ, ಪಾರ್ಟಿ ನಂದು, ನಾನೇ ಮಾಡ್ತೀನಿ. ನೀವು ಸುಮ್ಮನೆ ನೋಡಿ. ಹಾಗೆ ನಿಮ್ಮ ಬಗ್ಗೆ ಹೇಳಿ. ಹೌದು, ಈ ಬಂಗಾರಿ ಯಾರು? ಬಂಗಾರಿ ನನ್ನ ಅಲೆಕ್ಸಾ. ಅವಳಿಗೆ ನನಗೆ ಅವಳು ಅಂದ್ರೆ ತುಂಬಾ ಇಷ್ಟ. ಓ, ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅನ್ಸುತ್ತೆ, ಬೇಕೆಂದೇ ಕೇಳಿದಳು. ಹ್ಞೂ ರೀ, ಆಗ್ಲೇ ನಿಲ್ಸಿದ್ನಲ್ಲ ಹಾಡು ಹಾಡ್ಲಾ? ಅವನು ಬೇಕೆಂದೇ ಕೇಳಿದ್ದು. ಬೇಡ, ನಿಮ್ ಬಗ್ಗೆ ಹೇಳಿ ಸಾಕು. ಆ ಹಾಡು ಅವನಿಂದ ಮುಂದೆ ಕೇಳಿದರೆ ಕೆನ್ನೆ ಕೆಂಪೇರುವುದು ಎಂದು ಅವಳಿಗೆ ತಿಳಿದಿತ್ತು. ನನ್ನ ಬಗ್ಗೆ ದೊಡ್ಡದಾಗಿ ಏನಿದೆ ಬಿಡಿ ಹೇಳೋಕೆ. ನನಗೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ಇಷ್ಟ ಅಂದರೆ ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ. ಆ ಕೆಲಸ ನನಗೆ ತುಂಬ ಖುಷಿ ಕೊಡುತ್ತೆ. ಅಂದರೆ ನೀವು ಈ ಎಂಗೇಜ್ಮೆಂಟ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಮದುವೆ, ಸೀಮಂತ, ನಾಮಕರಣ ಅಂತ ಫುಲ್ ಬ್ಯುಸಿ ಏನೋ ಅಲ್ವಾ? ಪಾಪ ಅವಳಿಗೆ ಅನ್ಸಿದ್ದು ಅವಳು ಕೇಳಿದ್ಲು. ಇವನಿಗೆ ಉರಿದು ಹೋಯ್ತು. ಅವನ ಮನೆಯಲ್ಲಿ ಅವನ ತಾತ ಅದನ್ನೇ ಅಲ್ಲವೇ ರೇಗಿಸುತ್ತಿದ್ದದ್ದು. ರೀ, ಏನ್ರಿ ನೀವು ಒಂದೇ ಸಾರಿ ನನ್ನ ಈ ಥರ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರಿ. ಫೋಟೋಗ್ರಫಿ ನನ್ನ ಹಾಬಿ. ನನಗೆ ಕಾಡಿಗೆ ಹೋಗಿ ಪ್ರಾಣಿಗಳ ಫೋಟೋ, ಪಕ್ಷಿಗಳ ಫೋಟೋ ತೆಗೆಯೋಕೆ ಇಷ್ಟ ಅಂತ ಹೇಳಿದ್ದು. ಒಮ್ಮೆ ಹೋದ್ರೆ 2 ದಿನ ಅಲ್ಲೇ ಇದ್ದು ಈ ಹೊರ ಜಗತ್ತಿನ ಸಂಪರ್ಕ ಕಡಿತಗೊಳಿಸ್ಕೊಂಡ್ಬಿಡ್ತೀನಿ. ಓ ಸಾರಿ ರಿಷಿ, ನನಗೆ ಅನ್ಸಿದ್ದು ಹೇಳ್ದೆ ಅಷ್ಟೆ. ಆದರೆ ಫೋಟೋಗ್ರಾಫರ್ ಕೆಲಸ ಅಂಡರ್ ಎಸ್ಟಿಮೇಟ್ ಅಲ್ಲ. ನಮ್ಮ ಖುಷಿಗೆ ಅವ್ರು ಪಡೋ ಪಾಡು ಯಾರಿಗೂ ಬೇಡ. ಇನ್ನೊಮ್ಮೆ ಹಾಗೆಲ್ಲ ಹೇಳಬೇಡಿ. ಸಾರಿ ರೀ ಅಪೂರ್ವ, ನಾನು ಆ ಥರ ಹೇಳಿಲ್ಲ. ಅದೆಷ್ಟು ಒಳ್ಳೆಯವ್ರಿ ನೀವಂತೂ ನನಗೆ ತುಂಬ ಇಷ್ಟ ಆದ್ರಿ ಎಂದು ಹೇಳಿ ನಾಲಿಗೆ ಕಚ್ಚಿಕೊಂಡ. ಅವನ ಮಾತಿಗೆ ಸುಮ್ಮನೆ ನಕ್ಕು, ಬಿಡಿ ರಿಷಿ, ನಾನಾಗಲೇ ಇಂಟರ್ವ್ಯೂ ಪಾಸ್ ಮಾಡಿದ್ದೀನಿ, ಈಗ ನನ್ನನ್ನೇನು ಸಂಭಾಳಿಸೋದು ಬೇಡ ಎಂದಳು. ಇಂಟರ್ವ್ಯೂ ಪಾಸ್ ಏನೋ ಆದ್ರಿ, ಆದರೆ ಆಗ್ಲೇ ಯಾಕೋ ರೂಮಿಂದ ಆಚೆ ಬಂದಾಗ ಡಲ್ ಆಗಿರೋ ಥರ ಕಾಣಿಸಿದ್ರಿ. ಓ, ಅದಕ್ಕೇನಾ ಆಗ್ನಿಂದ ಹಾಡು ಹೇಳ್ತಾ ಇರೋದು? ಪಾಪ ರಿಷಿಗೆ ಈಗ ಹೌದು ಎಂದ್ರೂ ಕಷ್ಟ, ಇಲ್ಲ ಎಂದ್ರೂ ಕಷ್ಟ. ಸುಮ್ಮನೆ ನಕ್ಕನಷ್ಟೆ. ನಿಮ್ ಸ್ಮೈಲ್ ಚೆನ್ನಾಗಿದೆ ರಿಷಿ. ತಡೆದಿಟ್ಟ ಭಾವವೊಂದು ಅರಿವಿಲ್ಲದೆ ಆಚೆ ಬಂದು ಬಿಟ್ಟಿತು. ಹುಡುಗಿಯ ಮಾತು ಕೇಳಿ ಹುಡುಗನಿಗೆ ಅಚ್ಚರಿ. ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯದೆ ಥ್ಯಾಂಕ್ಸ್ ಎಂದಷ್ಟೇ ಹೇಳ್ದ. ನನ್ನ ಬಗ್ಗೆ ಹೇಳಿ ಆಯ್ತಲ್ಲ, ನಿಮ್ ಬಗ್ಗೆ ಹೇಳಿ. ನಮ್ಮೂರು ತೀರ್ಥಹಳ್ಳಿ. ಶಾಲೆ ಓದಿದ್ದು ಎಲ್ಲ ಅಲ್ಲೇ. ನಂತರ ಬೆಂಗಳೂರಿಗೆ ಬಂದೆ. ಇಲ್ಲಿ ನನ್ನ ಫ್ರೆಂಡ್ ಪಲ್ಲವಿ ಸಿಕ್ಕಿದ್ಲು. ಜೊತೆಗೆ ಓದಿದ್ವಿ, ಜೊತೆ ಕೆಲಸ ಮಾಡ್ತಿದ್ವಿ. ಮುಂದಿನದ್ದು ನಾನು ಹೇಳ್ತೀನಿ. ಈಗ ಆ ಕೆಲಸ ಬಿಟ್ಟು ನಮ್ಮ ಕಾಲೇಜ್, CITಗೆ ಜಾಯಿನ್ ಆಗ್ತಿದ್ದೀರಿ, ನಿಮ್ಮ ಇಷ್ಟದ ಕೆಲಸಕ್ಕೆ, ರೈಟ್ ಎಂದ. ಎನ್ನುತ್ತಾ ತಲೆ ಆಡಿಸಿದಳು. ಸಂತೋಷನ ವಿಷಯವೇ ಬರಲಿಲ್ಲ. ಅಡುಗೆ ತಯಾರಾಗಿದೆ, ಊಟ ಮಾಡೋಣವಾ ಕೇಳಿದಳು. ನನಗಂತೂ ಪೂರ್ತಿ ಹಸಿವು, ಬನ್ನಿ ಎಂದು ಅವಳು ಮಾಡಿಟ್ಟ ಅಡುಗೆಯನ್ನ ಡೈನಿಂಗ್ ಟೇಬಲ್ ಬಳಿ ತಂದು ಇಟ್ಟ. ಇವಳು ಇಬ್ಬರಿಗೂ ಒಂದೊಂದು ತಟ್ಟೆ ಇಟ್ಟು ಊಟ ಬಡಿಸಿದಳು. ಅವಳ ಕೈ ರುಚಿಗೆ ಮನಸೋತು ಬಿಟ್ಟ ಹುಡುಗ ತನ್ನ ಹೊಟ್ಟೆಯನ್ನ ಸವರಿಕೊಳ್ಳುತ್ತಾ, ಈ ಹೊಟ್ಟೆ ಮಾಡಿರೋ ಅದೃಷ್ಟ ಅಷ್ಟಿಷ್ಟಲ್ಲ ನೋಡಿ ಎಂದ. ಜೀವನ ಪೂರ್ತಿ ಅವಳ ಕೈ ರುಚಿ ತಿನ್ನುವ ಕನಸು ಕಂಡು. ಯಾಕೆ ಎಂದಳು.
ಇನ್ನೇನ್ರಿ ಇಷ್ಟೊಂದು ರುಚಿಯಾಗಿ ಅಡುಗೆ ಮಾಡಿದ್ದೀರಿ, ಈ ಅಡುಗೆ ತಿಂದ್ಮೇಲೆ ನನ್ನ ಹೊಟ್ಟೆ ಅದೃಷ್ಟ ಮಾಡಿದ ಹಾಗೇನೆ ಅಲ್ವಾ? ಏನಿವತ್ತು ತುಂಬಾ ಹೊಗಳ್ತಾ ಇದ್ದೀರಿ, ಏನ್ ವಿಷಯ? ಕೇಳೇ ಬಿಟ್ಟಳು. ನಾನೆಲ್ಲಿ ನಿಮ್ ಸ್ಮೈಲ್ ಚೆನ್ನಾಗಿದೆ ಅಂತ ಹೇಳಿದೆ, ಹೇಳಿದ್ದು ನೀವು. ಹೊಗಳಿದ್ದು ಅವಳೇ ಅಲ್ವೇ? ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಖುಷಿ.